ಎಲ್ಲಿಯವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ 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 ಬೇಕೇ ಬೇಕು. ಮಹಿಳೆಯ ಮೇಲೆ ಕೊಡಲಿಯಿಂದ ಮಾರಣಾಂತಿಕ ಹಲ್ಲೆ ಮಾಡಿದ ಸಂಬಂಧಿಕರು. ಕಲಘಟಗಿ ತಾಲೂಕಿನ ಮಡಕಿ ಹೊನ್ನಳ್ಳಿ ಗ್ರಾಮದ ಕುರಿ ಕಾಯುವ ಮಹಿಳೆ ರುಸ್ತುಂಬಿ ದಾವಲ್ ಸಾಬ್ ಬೆಡ್ಸೂರ್ ಹಲ್ಲೆಗೆ ಒಳಗಾದ ಮಹಿಳೆ. ಕುರಿ ನೆಪ ಮಾಡಿಕೊಂಡು ಜಗಳಕ್ಕಿಳಿದ ಮಾವ ಮೈದುನ ಕೊಡಲಿಯಿಂದ ತಲೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ. ಮಹಿಳೆಯ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದುಕೊಂಡು ಕಲಘಟಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಮಹಿಳೆಯ ತಲೆಗೆ ತೀವ್ರವಾಗಿ ಪೆಟ್ಟು ಬಿದ್ದು ಹಾಫ್ ಮರ್ಡರ್ ಕೇಸ್ ದಾಖಲಿಸುವಂತೆ ಒತ್ತಾಯಿಸಿದ್ದರು. ಠಾಣಾ ಅಧಿಕಾರಿಗಳು ನೆಪ ಮಾತ್ರಕ್ಕೆ ಸಾದಾ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳನ್ನು ಇಲ್ಲಿಯವರೆಗೆ ಬಂಧನ ಮಾಡಿಲ್ಲ ಎಂದು ಮಹಿಳೆ ನೊಂದುಕೊಂಡಿದ್ದಾಳೆ. ನಾನು ಆಡ್ ಮೇಯ್ಸಾಕ ಹೋಗ್ತೇನ್ರಿ. ಆಡ್ ತಗೊಂಡ್ ಬಂದ್ ಕಟ್ಟೋ ಮುಂದ್ ನೀ ಇಲ್ಲಿ ಕಟ್ಟಬೇಡ, ಇಲ್ಲಿ ಕಟ್ಟಿದ್ರ ನೋಡ್ ನೀನ ನಿನ್ನ ಮನ್ಯಾಗ ಕಟ್ಕೊ ಅಂದ್ರ ನಮ್ಮ ಮನೆಯವ್ರ ಬಂದಿಂದ ನೀ ಹೇಳಪ್ಪ, ಅವ್ರ ಎಲ್ಲಿ ಕಟ್ಟಂತಾರ ಅಲ್ಲಿ ಕಟ್ತೇನೆ ಅಂದಿದ್ದಕ್ರಿ ಮೈದ್ನ ಫಸ್ಟ್ ಹೊಡದ್ರಿ. ಆಮ್ಯಾಗ ಮಾವ ಇಬ್ರಿಗೂ ಸೇರಿ ತಲಿ ಹೊಡದ್ರಿ, ಗಾಯ ಬಾ ಮಾಡ್ಯಾರ್ರಿ. ನಡಕ್ ಕೊಡ್ಲಿಲೆ ಹೊಡ್ದಾರ್ರಿ ಅವ್ರ ಇಬ್ರು ಕೂಡಿ. ಅವ್ರದ್ದು ಮಹಬೂಬ್ ಸಾಬ್ ಇಮಾಮ್ ಸಾಬ್ ಬೆಟ್ಸೂರ್ರಿ ತಂದೆ ಹೆಸರ್ರಿ. ಮಗನ ಹೆಸರು ಮೌಲಾ ಸಾಬ್ ಮಹಬೂಬ್ ಸಾಬ್ ಬೆಟ್ಸೂರ್ರಿ. ಮತ್ತ ನಾನು ಕೆಮ್ಸಿಗೆ ನನ್ಗ ಕರ್ಕೊಂಡ್ ಹೋದ್ರಿ. ನಾನು ಹೋಗಿ ಸ್ಟೇಷನ್ಯಾಗ ಕಂಪ್ಲೇಂಟ್ ಕೊಟ್ರಿ. ಕೊಟ್ಟಿದ್ ಮ್ಯಾಗ ಅವ್ರನ್ನ ಕರ್ಕೊಂಡ್ ಬಂದ್ರಿ. ಕರ್ಕೊಂಡ್ ಬಂದಿಂದ ನೀವು ಹೋಗ್ರಿ ಅಮ್ಮ ಕಂಪ್ಲೇಂಟ್ ತಗೊಂಡ್ ನಮಗ್ ಕಳ್ಸಿದ್ರಿ ಮನಿಗೆ. ಮನಿಗ್ ಕಳ್ಸಿಂದರಿ ರಾತ್ರಿ 9 ಗಂಟೆಕ್ ಅವ್ರಿಗೆ ಬಿಟ್ಟು ಮನಿಗೆ ಕಳ್ಸ್ಯಾರ್ರಿ. ಕಳ್ಸಿಂದರಿ ಮತ್ತ ಮನಿಗೆ ಬಂದ್ರಿ. ಸರ ನೀವ್ ಏನ್ ಕಿತ್ಕೋ, ಏನ್ ಮಾಡ್ತಿ, ಯಾವ ಸ್ಟೇಷನ್ಗೆ ಹೋಗಿ ಎಲ್ಲಿ ಮುಂದ್ ಹೋಗಿ ಹೋಗ, ನಾವ್ ನಿನ್ ಜೀವನ್ ಸಹಿತ ಬಿಡೋದಿಲ್ಲ. ನಮ್ಮ ಅಪ್ಪನ ಆಸ್ತಿ ಮಾರಿ ಆದ್ರೂ ನಾನು ತಗೊಂಡ್ ಬರ್ತೇನಿ, ಏನ್ ಮಾಡ್ಕೊ ಅಂತ ಅವಂತಾನ್ರಿ. ನಾ ಅದ್ನಿ ಸತೇರಿ, ನೀ ಏನ್ ಮಾಡ್ಕೋತಿ ಮಾಡ್ಕೊ, ನಾವು ನೋಡೇ ಬಿಡ್ತೇವೆ ನಿನ್ಗಂತ ಅವ್ರು ಹೇಳ್ತಾರ. ಅದಕ್ಕ ಇದಕ್ ನನ್ ರುಸ್ತುಂಬಿ ದಾವಲ್ ಸಾಬ್ ಬೆಟ್ಸೂರ್ರಿ. ಈ ಕಾರಣ ನನಗೆ ಜೀವ ರಕ್ಷಣೆ ನೀಡಬೇಕು ಎಂದು ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಮಾನವ ಹಕ್ಕು ಆಯೋಗಕ್ಕೆ ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಏನು ಕಲಘಟಗಿ ತಾಲೂಕಿನ ಮಡಕಿ ಹೊನ್ನಳ್ಳಿ ಅನ್ನೋ ಗ್ರಾಮದಲ್ಲಿ ಅಣ್ತಂಬರ ಜಗಳ. ಆಕ್ಚುಲಿ ಒಂದು ಸಮುದಾಯದ ಹೆಣ್ಮಗಳನ್ನ ಅದೇ ಸಮುದಾಯದ ಮಾವ ಮತ್ತು ಮೈದ್ನ ಇಬ್ರು ತಗೊಂಡು ಕೊಡ್ಲಿಂದ ಈ ರೀತಿ ಹಲ್ಲೆ ಮಾಡಿದಾರಂದ್ರ ಆ ತಾಯಿ ಸಾವು ಬದುಕಿನ ಮಧ್ಯೆ ಹೋರಾಡಂತಾಳ. ಆದ್ರೆ ಕಲಘಟಗಿ ತಾಲೂಕಿನಾಗ ಇರ್ತಕ್ಕಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೋಗಿ ಭೇಟಿಯಾಗಿ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ತಗೊಂಡಿದ್ದಾರೆ, FIR ಆಗೈತಿ. ಆದ್ರೂ ಆ ತಂದಿನೂ ಅರೆಸ್ಟ್ ಮಾಡಿಲ್ಲ, ಮೈದ್ನೂ ಅರೆಸ್ಟ್ ಮಾಡಿಲ್ಲ. ಕರಿಸಿ ಕೇಸ್ ಎನ್ಕ್ವೈರಿ ಮಾಡಿ ಹಂಗ ಬಿಟ್ಟು ಬಿಡ್ತಾರಂತೆ. ಅವ್ರು ಮತ್ತೆ ಹೊರಗೆ ಬಂದ್ ಅಂತಾರಂತ ತಾಯಿಗೆ, ನಿನ್ನ ಆಸ್ತಿ ಮಾರಿದ್ರು ಕಡ್ದು ಹಾಕ್ತೇವೆ ನಾವ್ ಅಂತ ಹೆಣ್ಮಗಳಿಗೆ ಅಂತಾರಂತೆ. ಈಗ ಹೆಣ್ಮಗಳನ್ನ ಕರ್ಕೊಂಡ್ ಬಂದೇವ್ ನಾವ್. ಆಕ್ಚುಲಿ ಹೇಳ್ಬೇಕಂದ್ರೆ ಇರ್ತಕ್ಕಂತ ಪೊಲೀಸ್ ಇಲಾಖೆ ಆ ತಾಯಿಗೆ ನ್ಯಾಯ ಒಂದು ಕೊಡಿಸ್ಬೇಕು. ಇಲ್ಲ ಅಂದ್ರೆ ನಾವು ಜೈ ಕನ್ನಡ ಸಂಘಟನೆಯಿಂದ ಮುಂದೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ಇನ್ನೊಂದ್ ವಿಷಯ ಹೇಳ್ಬೇಕಂದ್ರೆ ಒಂದ ಮನೆಯವ್ರ ಗಂಡನ ಅಪ್ಪ ಮತ್ತು ಗಂಡನ ಮೈದ್ನ ಇಬ್ರು ಬಂದಿ ಕೂಡಿಸಿ ಅವ್ರ ಆ ತಾಯಿನ ಆ ರೀತಿ ಹೊಡಿತಾರಂದ್ರೆ, ಮತ್ ಇನ್ನೊಂದ್ ಹೇಳ್ಬೇಕಂದ್ರೆ ಹಾಸ್ಪಿಟಲ್ನಾಗ ಅಡ್ಮಿಟ್ ಮಾಡೋಕೆ ಕೊಡಂಗಿಲ್ಲ ಅವ್ರ. ಮತ್ ನಾವೇ ಎಲ್ಲ ವಿಚಾರ ಮಾಡ್ಕೊಂಡು ಅವ್ರನ್ನ ಪ್ರೈವೇಟ್ ಹಾಸ್ಪಿಟಲ್ನಾಗ ಟ್ರೀಟ್ಮೆಂಟ್ ಕೊಡಿಸಿ ಅವ್ರನ್ನ ಈಗ SP ಆಫೀಸ್ಗೆ ಒಂದು ಮನಿ ಕೊಡ್ಬೇಕಂತ ಕರ್ಕೊಂಡ್ ಬಂದೇವಿ. ಅದಕ್ಕೆ ಸೂಕ್ತವಾಗಿ ಅಪರಾಧಿಗಳು ಯಾರೇ ಇರೋಲ್ಯಾಕ, ಆರೋಪಿಗಳು ಯಾರೋ ಇರೋಲ್ಯಾಕ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಕೇಳ್ಕೊತಾ ಇದೀವಿ. ನಮಸ್ಕಾರ. ಸುಧೀರ್ ಮುಧೋಳ್, ಜೈ ಕನ್ನಡ ಸಂಘಟನೆ, ಕ್ರಾಂತಿ ಸಮಾಚಾರ, ಧಾರವಾಡ.